ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರು ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ತಿಳ್ಕೊತೀನಿ. ಆರ್ ಸಿ ಬಿ ನೋಡ್ಕೊಂಡ್ ಬಂದ್ರಿ ಅನ್ಸುತ್ತೆ. ರಿಟೆನ್ಷನ್ ಹಾಗೆ ರಿಲೀಸ್ ಯಾವ್ಯಾವ ಪ್ಲೇಯರ್ಸ್ ಆಗಿದ್ದಾರೆ ಅಂತ. ಹಾಗೆ ಆರ್ ಸಿ ಬಿ ನೋಡ್ಕೊಂಡ್ ಬಂದ್ಮೇಲೆ ಸಿ ಎಸ್ ಕೆ ಹೇಗ್ ಬಿಡ್ತೀರಾ? ಬನ್ನಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ರಿಟೆನ್ಷನ್ ಆಗಿದ್ದಾರೆ, ಯಾರು ರಿಲೀಸ್ ಆಗಿದ್ದಾರೆ ಅಂತ. ಹಾಗೆ ಈ ವಿಡಿಯೋ ಯಾರಾದ್ರೂ ಫಸ್ಟ್ ಆಗಿ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಐಕಾನ್ ಓದ್ಬಿಟ್ಟು ಮುಂದ್ಗಡೆ ಹೋಗಿ. ಹಾಗೆ ಇಷ್ಟು ದಿವಸ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕಾಗಿ ವಿಡಿಯೋ ಮಾಡಕ್ಕಾಗಿಲ್ಲ. ಸ್ವಲ್ಪ ಕ್ಷಮೆ ಇರಲಿ. ಈ ಡೈಲಿ ವಿಡಿಯೋಗಳು ಬರ್ತಾ ಇರ್ತವೆ ಇವಾಗ. ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಗೈಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಸಿ ಎಸ್ ಕೆ ಕಡೆಯಿಂದ ರಿಟೆನ್ಷನ್ ಯಾರ್ಯಾರು ಆಗಿದ್ದಾರೆ ಅಂತ ಬಂದು ನೋಡ್ಕೊಂಡು ಬರೋಣ. ರಿಟರ್ನ್ ಆಗಿರೋದು ಫಸ್ಟ್ ಅಲ್ಲಿ ಬರೋದು MS ಧೋನಿ 4 crore ಹೋದ್ ಸಲ ರಿಟೆನ್ಷನ್ ಆಗಿದ್ರು. ಈ ಸಲ ಕೂಡ ರಿಟೆನ್ಷನ್ ಆಗಿದ್ದಾರೆ MS ಧೋನಿ ಅವರು 4 crore. ಸೆಕೆಂಡ್ ಒನ್ ಋತುರಾಜ್ ಗಾಯಕ್ವಾಡ್, ಸಿ ಎಸ್ ಕೆ ಕಡೆ ಕ್ಯಾಪ್ಟನ್ ಇವರು ಕೂಡ ರಿಟೆನ್ಷನ್ ಆಗಿದ್ದಾರೆ. ಡೇವಿಡ್ ಬ್ರೇವಿಸ್ ಒಳ್ಳೆ ಹಿಟ್ಟರ್, ಇವ್ರನ್ನ ಬಿಡಕ್ಕಾಗುತ್ತಾ? ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂಡ್ ಶಿವಮ್ ದುಬೆ ಇವ್ರು ಕೂಡ ಸೂಪರ್ ಹಿಟರು. ಇವ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಲೈನಪ್, ಬೌಲಿಂಗ್ ಲೈನಪ್ ಅಲ್ಲೂ ಕಾಣಿಸ್ಕೋತಾರೆ. ಒಳ್ಳೆ ಸಿಕ್ಸ್ ಕೂಡ ಹೊಡಿತಾರೆ ಇವರು. ದುಬೆ ಅವರು ಕೂಡ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಸಿ ಎಸ್ ಕೆ ಅವರು. ಖಲೀಲ್ ಅಹ್ಮದ್ ಇವ್ರನ್ನ ಕೂಡ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ನೂರ್ ಅಹ್ಮದ್ ಎಕ್ಸ್ಪೆಕ್ಟೇಷನ್ ಇತ್ತು, ರಿಟೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ ಗೈಸ್ ನೂರ್ ಅಹ್ಮದ್ ನ. ಅಂಡ್ ಕಂಬೋಜ್ ನ ಕೂಡ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಉರ್ವಲ್ ಪಟೇಲ್ ಇವ್ರನ್ನ ಕೂಡ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಲ್ಯಾಥಿನ್ ಅಲೀಸ್ ಇವ್ರ ಬಗ್ಗೆ ಸ್ವಲ್ಪ ಸಂಶಯ ಇತ್ತು. ಯಾಕಪ್ಪ ಅಂದ್ರೆ ಕ್ರಿಕ್ ಬಸ್ ಒಂದ್ ರಿಪೋರ್ಟ್ ಕೊಡ್ತಾ ಇತ್ತು ಇವರು ರಿಟೆನ್ಷನ್ ಆಗಲ್ಲ ಅಂತ. ಅದಕ್ಕಾಗಿ ಸ್ವಲ್ಪ ಕ್ವಶನ್ ಮಾರ್ಕ್ ಇತ್ತು, ಇವ್ರು ಬರ್ತಾರಾ ಇಲ್ವಾ ಅಂತ. ನಮ್ ಸಿ ಎಸ್ ಕೆ ಟೀಮ್ ಕಡೆ ಇವರು ಬರ್ತಾ ಇದಾರೆ ಗೈಸ್. ಲ್ಯಾಥನ್ ಎಲಿಸ್ ಕೂಡ ಆಡ್ತಾ ಇದ್ದಾರೆ ಸಿ ಎಸ್ ಕೆ ಪರವಾಗಿ, ರಿಟೆನ್ಷನ್ ಆಗಿದ್ದಾರೆ ಇವರು ಕೂಡ. ಶ್ರೇಯಸ್ ಗೋಪಾಲ್ ಇವರು ಕೂಡ ರಿಟೆನ್ಷನ್ ಆಗಿದ್ದಾರೆ. ಮುಖೇಶ್ ಚೌಧರಿ ಇವರು ಕೂಡ ರಿಟೆನ್ಷನ್ ಆಗಿದ್ದಾರೆ ಸಿ ಎಸ್ ಕೆ ಕಡೆ. ಅಂಡ್ ಗುರ್ಜನ್ ಪ್ರೀತ್ ಇವರು ಕೂಡ ರಿಟೆನ್ಷನ್ ಆಗಿದ್ದಾರೆ ಸಿ ಎಸ್ ಕೆ ಕಡೆ. ಅಂಡ್ ಆಯುಷ್ ಮಾತ್ರೆ ಒಳ್ಳೆ ಹಿಟ್ಟರ್, ಹೋದ ವರ್ಷ ಅಂತೂ ತುಂಬಾನೇ ಧಮಾಕಾದಾರ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಈ ಸಲ ಕೂಡ ಮಾಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಆಯುಷ್ ಮಾತ್ರೆ ಕೂಡ ಈ ಸಲ ರಿಟೆನ್ಷನ್ ಆಗಿದ್ದಾರೆ ಸಿ ಎಸ್ ಕೆ ಕಡೆ. ನೋಡ್ಕೊಂಡ್ ಬಂದ್ರಲ್ಲ ರಿಟೆನ್ಷನ್ ಲಿಸ್ಟ್ ಈ ರೀತಿಯಾಗಿತ್ತು ಸಿ ಎಸ್ ಕೆ ಕಡೆ. ಹಾಗೆ ರಿಲೀಸ್ ಯಾರ್ಯಾರಾಗಿದ್ದಾರೆ ಅಂತ ಬಂದ್ ನೋಡ್ಕೊಂಡ್ ಬರೋಣ. ಬನ್ನಿ ನೋಡ್ಕೊಂಡ್ ಬರೋಣ ಗೈಸ್. ರಿಲೀಸ್ ಆಗಿರೋ ಲಿಸ್ಟ್ ಅಲ್ಲಿ ಫಸ್ಟ್ ಆಗಿ ಬರೋದೇ ನಮ್ಮ ಮತೀಶಾ ಪತಿರಾನ ಅವರು 13 ಕೋಟಿ ಬರ್ತಲ್ಲ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಒಳ್ಳೆ ಬಾಲರ್ ಕೂಡ, ಒಂದೊಂದ್ ಕಾಲಲ್ಲಿ ಒಳ್ಳೆ ಬೌಲರು. ಇವಾಗ ಬರ್ತಾ ಲೈನ್ ತಪ್ತಾ ಇದಾರೆ ಗೈಸ್ ಅವರು. ಒಳ್ಳೆ ಬೌಲಿಂಗ್ ಲೈನಪ್ ಅಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ. ಒಂದು ಯೋಚನೆ ಇರ್ಬೋದು ಸಿ ಎಸ್ ಕೆ ಅವರಿಗೆ, ಇವರು ಕಡಿಮೆ ಪ್ರೈಸ್ ಗೆ ಸಿಗ್ಬೋದು ಅಂತ, ಅದಕ್ಕಾಗಿ ರಿಲೀಸ್ ಮಾಡಿದಾರ ಅನ್ಸುತ್ತೆ. ಇವ್ರನ್ನ ಒಳ್ಳೆ ಪ್ರೈಸ್ ಅಲ್ಲಿ ಬೈ ಮಾಡೋದು ಕೂಡ ಥಿಂಕ್ ಲೆವೆಲ್ ಮಾಡ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಕ್ಕರೆ ಇವ್ರನ್ನ ಪಕ್ಕಾ ರಿಟೆನ್ಷನ್ ಮಾಡ್ತಾರೆ ಸಿ ಎಸ್ ಕೆ ಅವರು. ಸೆಕೆಂಡ್ ಒನ್ ರಿಲೀಸ್ ಆಗಿರೋ ಪ್ಲೇಯರ್ ಯಾರಪ್ಪ ಅಂದ್ರೆ ದೀಪಕ್ ಹೂಡಾ, ಇವರು ಕೂಡ ರಿಲೀಸ್ ಆಗಿದ್ದಾರೆ ಸಿ ಎಸ್ ಕೆ ಕಡೆ. ಅಂಡ್ ಕಮಲೇಶ್ ನಾಗರ್ಕೋಟಿ ಇವರು ಕೂಡ ರಿಲೀಸ್ ಆಗಿದ್ದಾರೆ ಗಾಯ್ಸ್ ಸಿ ಎಸ್ ಕೆ ಕಡೆ. ಅಂಡ್ ವಿಜಯ್ ಶಂಕರ್ ಏನು ಪರ್ಫಾರ್ಮೆನ್ಸ್ ಬರ್ಲಿಲ್ಲ. ಹೋದ ವರ್ಷ ನೋಡಿದ್ವಿ ಅಲ್ಲ, ಏನು ಪರ್ಫಾರ್ಮೆನ್ಸ್ ಬರ್ಲಿಲ್ಲ ವಿಜಯ್ ಶಂಕರ್ ಕಡೆ. ಈ ಸಲ ರಿಲೀಸ್ ಆಗಿದ್ದಾರೆ ಅವರು. ರಾಹುಲ್ ತ್ರಿಪಾಠಿ ಕೂಡ ರಿಲೀಸ್ ಆಗಿದ್ದಾರೆ ಸಿ ಎಸ್ ಕೆ ಕಡೆ. ಅಂಡ್ ಸಿದ್ಧಾರ್ಥ್ ಕೂಡ ರಿಲೀಸ್ ಆಗಿದ್ದಾರೆ ಗಾಯ್ಸ್ ಈ ಸಲ. ಅಂಡ್ ಡೆವನ್ ಕಾನ್ವೆ, ರಚಿನ್ ರವೀಂದ್ರ ಬಗ್ಗೆ ಮಾತಾಡೋಣ ಬನ್ನಿ. ರಚಿನ್ ರವೀಂದ್ರ ಹಾಗೆ ಡಿವನ್ ಕಾನ್ವೆ ಓಪನರ್ ಬ್ಯಾಟ್ಸ್ಮನ್. ಸೊ ಇವ್ರನ್ನ ಕೈ ಬಿಡ್ಲೇಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಅವರು ಟ್ರೇಡ್ ಆಗಿದ್ದಾರೆ ರಾಜಸ್ಥಾನ್ ಇಂದ ಸಿ ಎಸ್ ಕೆ ಕಡೆ. ಅದಕ್ಕಾಗಿ ಓಪನರ್ ಬ್ಯಾಟ್ಸ್ಮನ್ ಗಾಯಕ್ವಾಡ್ ಹಾಗೆ ಸ್ಯಾಮ್ಸನ್ ಇರುವಾಗ ಇವರು ಡೆವನ್ ಕಾನ್ವೆ ಹಾಗೆ ರಚಿನ್ ರವೀಂದ್ರ ತಗೊಂಡು ಏನ್ ಮಾಡ್ತಾರೆ ಸಿ ಎಸ್ ಕೆ ಅವರು. ಅದಕ್ಕಾಗಿ ಕೈ ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಇವರು ಡೆವನ್ ಕಾನ್ವೆ ಹಾಗೆ ರಚಿನ್ ರವೀಂದ್ರ ಅವರು ರಿಲೀಸ್ ಆಗಿದ್ದಾರೆ ಗೈಸ್. ಇಷ್ಟು ರಿಲೀಸ್ ಆಗಿರೋ ಲಿಸ್ಟ್ ನೋಡ್ಕೊಂಡ್ ಬಂದ್ರಲ್ಲ, ಇವಾಗ ಪರ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಸಿ ಎಸ್ ಕೆ ಕಡೆ ನೋಡ್ಕೊಂಡ್ ಬರೋಣ ಬನ್ನಿ. ಸೆಕೆಂಡ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಗ್ತಾ ಇರೋ ಟೀಮ್ ಅಂದ್ರೆ ಸಿ ಎಸ್ ಕೆ. ಯಾಕಪ್ಪ ಅಂದ್ರೆ 43.4 crore ಇಟ್ಕೊಂಡು ಸಿ ಎಸ್ ಕೆ ಆಪ್ಷನ್ ಗೆ ಹೋಗ್ತಾ ಇದೆ ಗೈಸ್. ಇವರು ಒಳ್ಳೆ ಪ್ಲೇಯರ್ ಬೈ ಮಾಡ್ಬೋದು ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಆಪ್ಷನ್ ಅಲ್ಲಿ ಒಳ್ಳೆ ಪರ್ಸ್ ವ್ಯಾಲ್ಯೂ ಇದೆ ಇವ್ರ ಹತ್ರ. ಒಳ್ಳೆ ಪ್ಲೇಯರ್ ರಿಲೀಸ್ ಮಾಡಿದ್ದಾರೆ ಎಲ್ಲ ಟೀಮ್ ಅವರು. ಅದರಿಂದ ಯಾರಾದ್ರೂ ಬರ್ಬೋದು ಅನ್ಸುತ್ತೆ ಒಳ್ಳೆ ಪ್ಲೇಯರ್. ಒಳ್ಳೆ ಪರ್ಸ್ ವ್ಯಾಲ್ಯೂ ಕೂಡ ಹೌದು. ಈ ಜಡೇಜಾ ಸ್ವಲ್ಪ ಇಮೋಷನಲಿ ಟಚ್ ಆಗಿರೋ ಪ್ಲೇಯರು ಸಿ ಎಸ್ ಕೆಗೆ ಹೋಗಿರೋದು ಸ್ವಲ್ಪ ಬೇಜಾರ ಅನ್ಸುತ್ತೆ ಸಿ ಎಸ್ ಕೆ ಹಾಗೆ ಸಿ ಎಸ್ ಕೆ ಅಭಿಮಾನಿಗಳಿಗೆ. ಏನ್ ಮಾಡಕ್ಕಾಗುತ್ತೆ, ಇದು ತಗೊಲೇಬೇಕು ನ್ಯೂಸ್, ಅದಕ್ಕೆ ತಗೋತಾ ಇದೀವಿ. ಈ ವಿಡಿಯೋ ಈ ರಿಟೆನ್ಷನ್ ಹಾಗೆ ರಿಲೀಸ್ ಬಗ್ಗೆ ಕೊಟ್ಟೆ. ಇಲ್ಲಿವರೆಗೂ ವಿಡಿಯೋ ನೋಡಿರೋರು ಯಾರು ರಿಲೀಸ್ ಆಗಿದ್ದಾರೆ, ಯಾರು ರಿಟರ್ನ್ ಆಗಿದ್ದಾರೆ ನೋಡಿರ್ಬೋದು ನೀವು. ಯಾರು ರಿಲೀಸ್ ಆಗ್ಬೋದಿತ್ತು, ಯಾರು ರಿಲೀಸ್ ಆಗಿಲ್ಲ ಅಂತ ಕಾಮೆಂಟ್ಸ್ ತಪ್ಪದೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಅಂಡ್ ಶೇರ್ ಮಾಡಿ ಗೈಸ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲವ್ ಯು ಗೈಸ್, ಬಾಯ್.